ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹೊನ್ನಾವರದಿಂದ ಹೈಗುಂದ ದ್ವೀಪಕ್ಕೆ ಶರಾವತಿ ನದಿಯ ಮೂಲಕ ಪ್ರಯಾಣ ಮಾಡಿ ಶರಾವತಿ ಬ್ಯಾಕ್ ವಾಟರ್ ಪರಿಸರದ ಸೌಂದರ್ಯ ವೀಕ್ಷಿಸಿದರು. ಶರಾವತಿ ನದಿಯಲ್ಲಿ ಸಂಚರಿಸುವಾಗ ಪ್ರಕೃತಿ ಸೌಂದರ್ಯ ಹಾಗೂ ಕಾಂಡ್ಲಾ ಗಿಡಗಳು, ಪಕ್ಷಿ ಸಂಕುಲಗಳ ಮಾಹಿತಿ ಮತ್ತು ನದಿ ತೀರದ ಜನರ ಸಮಸ್ಯೆಗಳನ್ನು ಆಲಿಸಿದರು. ಬೋಟಿಂಗ್ ಮತ್ತಿತರ ವಿಧಾನದ ಮೂಲಕ ಪ್ರವಾಸೋದ್ಯಮ ಉತ್ತೇಜನಕ್ಕೆ ಇರುವ ಅವಕಾಶವನ್ನು ಪಕ್ಷದ ಮುಖಂಡರ ಜೊತೆ ಚರ್ಚಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಮತ್ತೊಂದು ಗರಿಯಾದ ಹೊನ್ನಾವರದ ಶರಾವತಿ ನದಿಯಲ್ಲಿನ ದೋಣಿ ವಿಹಾರವು ಅವಿಸ್ಮರಣೀಯ ಅನುಭವ ನೀಡುತ್ತದೆ. ಪ್ರಶಾಂತವಾದ ನದಿಯ ನೀರಿನ ಮೇಲೆ ಸಾಗುವಾಗ ಕಣ್ಮನ ಸೆಳೆಯುವ ಸುತ್ತಮುತ್ತಲಿನ ಹಚ್ಚ ಹಸಿರಿನ ಪ್ರಕೃತಿಯು ಮನಸ್ಸಿಗೆ ಮುದ ನೀಡುತ್ತದೆ. ಹಾಗೆಯೇ ಸುತ್ತಲೂ ಹಸಿರಿನಿಂದ ಆವೃತವಾದ ಸುಂದರ ಹೈಗುಂದ ದ್ವೀಪಕ್ಕೆ ಇದೇ ಸಂದರ್ಭದಲ್ಲಿ ಇಂದು ಭೇಟಿ ನೀಡಿ ಅಲ್ಲಿ ನೆಲೆಸಿರುವ ಶ್ರೀ ದುರ್ಗಾಂಬಿಕಾ ದೇವಿಯ ದರ್ಶನ ಪಡೆಯುವ ಅವಕಾಶ ದೊರೆತಿದ್ದು ಆಧ್ಯಾತ್ಮಿಕ ಅನುಭೂತಿ ನೀಡಿತು. ಈ ಪ್ರಶಾಂತ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಸಮೃದ್ಧವಾದ ತಾಣವು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಖುಷಿಪಟ್ಟರು. ಇಲ್ಲಿಯ ವೈವಿಧ್ಯವಾದ ಜನಜೀವನ ಮತ್ತು ಪ್ರಕೃತಿಯ ಸೌಂದರ್ಯ ಭವಿಷ್ಯದಲ್ಲಿ ನಮ್ಮ ಪ್ರವಾಸೋದ್ಯಮದ ಬೆಳವಣಿಗೆಗಳಿಗೆ ಇದೊಂದು ಉತ್ತಮವಾದಂತಹ ಸ್ಥಳ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸ್ತೇನೆ ಮತ್ತು ಸಾರ್ವಜನಿಕರ ಉಳಿದವರ ಜನಪ್ರತಿನಿಧಿಗಳೆಲ್ಲರ ಜೊತೆಯಲ್ಲಿಯೂ ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಚರ್ಚಿಸ್ತೇನೆ. ಏನು ಈ ಡಿಂಗಿಗಳಿಗೆ ಅನುಮತಿ ಕೊಡೋ ವಿಷಯ ಇರ್ಬೋದು, ಹೊಸದಾಗಿ ಅನುಮತಿ ಕೊಡೋ ವಿಷಯ ಇರ್ಬೋದು, ಅಂದರೆ ರಿನ್ಯೂವಲ್ ವಿಷಯ ಇರ್ಬೋದು, ಹೊಸ ಪರ್ಮಿಟ್ ವಿಷಯ ಇರ್ಬೋದು, ಇದಲ್ಲದೆ ಬೇರೆ ಬೇರೆ ಸ್ಥಳದಲ್ಲಿ ಈ ರೀತಿಯ ಡಿಂಗಿಗಳನ್ನು ನಿಲ್ಲಿಸಿ ಅಲ್ಲಿಂದ ತೆಗೆದುಕೊಂಡು ಹೋಗಿ ಬರೋದಕ್ಕೆ ಇರುವಂಥ ವಿಪುಲ ಅವಕಾಶ ಇರ್ಬೋದು, ಇದೆಲ್ಲದರ ಬಗ್ಗೆ ನಾನು ಚರ್ಚಿಸ್ತೇನೆ. ಉದ್ಯೋಗದ ಅವಕಾಶದ ದೃಷ್ಟಿಯಿಂದ ಬಹಳ ಒಳ್ಳೆಯ ಒಂದು ತಾಣ ಇದಿದೆ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದ ಜನವೂ ಸಹ ವೀಕ್ಷಿಸೋದಕ್ಕೆ ಬರುವಂತೆ ಬೆಳೆಸೋದಕ್ಕೆ ಇದು ಸರ್ಕಾರದ ಜೊತೆಯಲ್ಲಿ ಅನೇಕ ಖಾಸಗಿಯವರೂ ಸಹ ಕೈ ಜೋಡಿಸಬೇಕಾದಂತಹ ಅಗತ್ಯತೆ ಇದೆ. ಹಾಗಾದಾಗ ಇಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆಯಲ್ಲಿ ಇಲ್ಲಿ ಅನೇಕಾರು ವೈವಿಧ್ಯಮಯವಾದ ಚಟುವಟಿಕೆಗಳು ನಡೆಯೋದಕ್ಕೂ ಅವಕಾಶ ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತಿನ ಈ ದೋಣಿಯಲ್ಲಿ ನಾನು ಪ್ರವಾಸ ತೆಗೆದುಕೊಂಡ ಒಂದು ವಿಶೇಷ ಸಂದರ್ಭ ಇದು. ಬಹಳ ಒಳ್ಳೆಯ ನನಗೆ ತಿಳುವಳಿಕೆಯನ್ನು ಮೂಡಿಸಿದೆ ಅಂತ ಮತ್ತೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇಂತಹ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಶರಾವತಿಯ ಎಡಪಟ್ಟು ಬಲದಂಡೆಯವರು ಎದುರಿಸ್ತಾ ಇರುವಂಥ ಅನೇಕ ಸಮಸ್ಯೆಗಳು ನನ್ನ ಗಮನದಲ್ಲಿದೆ. ಅತಿವೃಷ್ಟಿಯಾದಾಗ ಪ್ರವಾಹ ಬರುವಂಥದ್ದು ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯ ಕೊಡುವಂಥ ವಿಷಯ ಇರ್ಬೋದು, ಇದೆಲ್ಲದರ ಬಗ್ಗೂ ನನಗೆ ಮನವರಿಕೆ ಆಗಿದೆ. ಈ ಎಲ್ಲ ವಿಷಯದ ಕುರಿತಂತೆಯೂ ಸಹ ನಾನು ಭವಿಷ್ಯದಲ್ಲಿ ಸಂಸದನಾಗಿ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸುವ ಕೆಲಸ ಮಾಡ್ತೇನೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಮುಖಂಡರಾದ ಗಣಪತಿ ಗೌಡ ಚಿತ್ತಾರ್, ಗಣಪತಿ ನಾಯ್ಕ್ ಬಿಟಿ, ಎಚ್ಆರ್ ಗಣೇಶ್, ಬಾಲಕೃಷ್ಣ ಗೌಡ, ಹರಿಶ್ಚಂದ್ರ ನಾಯ್ಕ್ ಮಾವಿನಕುರುವ ಮುಂತಾದವರು ಇದ್ದರು.